ನಮಸ್ಕಾರ. ಕೊಲ್ಲಲೇಬೇಕು ಅಂತ ಬಂದಿದ್ರು. ಸಿನಿಮಾ ಸ್ಟೈಲ್ನಲ್ಲಿ ಗುಂಡಿನ ಸುರಿಮಳೆಗೈದಿದ್ರು. ಆ ಗುಂಡಿನ ದಾಳಿಯಲ್ಲಿ ಹೊಟ್ಟೆಗೆ ಒಂದು ಬುಲೆಟ್, ಬೆನ್ನಿಗೆ 2 ಬುಲೆಟ್ ಹೊಕ್ಕಿತ್ತು. ನೆತ್ತರು ಕಾರುತ್ತಿತ್ತು. ಜೀವವೇ ಹೋದಂತಾಗಿತ್ತು. ಸಾವಿನ ಮನೆಯ ಕದವನ್ನೂ ತಟ್ಟಿದ್ರು. ಆದ್ರೆ ಅಂತಹ ರಣಭೀಕರ ದಾಳಿಯಲ್ಲಿ ಉಸಿರು ಬಿಗಿ ಹಿಡಿದು ಹೊರಟ ಆ ಸಾಹುಕಾರ ಬದುಕಿದ್ದೇ ರೋಚಕ. ಬದುಕಿ ವಾಪಸ್ ಬಂದಿದ್ದೇ ಪವಾಡ. ಹಾಗಾದ್ರೆ ಆ ಸಾಹುಕಾರನ ಮೇಲೆ ನಡೆದ ದಾಳಿ ಹೇಗಿತ್ತು? ಮೈಗೆ ಗುಂಡು ಹೊಕ್ಕಿದ್ರೂ ಬದುಕಿ ಬಂದಿದ್ ಹೇಗೆ? ಆ ದಿನಗಳು ಹೇಗಿದ್ವು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ, ನೋಡಿ. ಅಲ್ಲಿ ಗಾಡಿ ಬಂದು ಟಿಪ್ಪರ್ ಆಯ್ತು ಮುಂದೆ. ನಮ್ಮ ಡ್ರೈವರ್ ದೂರ ಗಾಡಿ ಬಂತು, ಟಿಪ್ಪರ್ ಮತ್ತು ಹಳಿದು ಟಿಪ್ಪರ್ ಹಾಯ್ತಾರೆ ತಂದು. ಬ್ರೇಜ್ ರೀ ಟಿಪ್ಪರ್ ಇದ್ರಿ, ಎಲ್ಲಿ ಹೋದಿರಿ? ಒಂದು ಇದ್ರಿಗೆ ಹೊಡೆದು ಬಿಟ್ರಿ, ಕಲ್ಲು ಹೇರ್ಲಿಕ್ಕತ್ರು, ಫೈರಿಂಗ್ ಚಾಲು, ಕೈ ಮುಗ್ತೀವಿ ಶಿವಣ್ಣ. ಶಿವಾಯ ನಮಃ, ಶಿವಾಯ ನಮಃ. ಬೇರೆ ದಾರಿ ಇರಲಿಲ್ಲ, ಬೇರೆ ಹಾದಿ ಕಾಣಿಸಲಿಲ್ಲ. ಎದುರಲ್ಲಿ ಟಿಪ್ಪರ್, ಆ ಕಡೆಗಿಂದಲೂ ಕಲ್ಲು ತೂರಾಟ, ಮತ್ತೊಂದು ಕಡೆಗಿಂದ ಗುಂಡಿನ ಸುರಿಮಳೆ. ಈ ಸುರಿಮಳೆಯಲ್ಲಿ ನನ್ನ ಪರಿಸ್ಥಿತಿ ಹೇಗಿತ್ತು? ಎಂತಹ ಕೂಪದಲ್ಲಿ ಸಿಲುಕಿದ್ದೆ. ಕೊನೆಗೆ ಶಿವಾಯ ನಮಃ ಅಂದು ಬಿಟ್ಟೆ ಅಂತ ಹೇಳ್ತಿರೋದು ಬೇರಾರೂ ಅಲ್ಲ, ಭೀಮಾ ತೀರದ ಮಹಾದೇವ ಸಾಹುಕಾರ್ ಬೈರಗೊಂಡ. ವಿಜಯಪುರಕ್ಕೆ ಹೋಗುವಾಗ ಎಲೆಕ್ಷನ್ ಸಂಬಂಧ ಕಾರ್ನಲ್ಲಿ ಪಯಣ ಬೆಳೆಸಿದಾಗ ಏನ್ ನಡೀತು, ಶತ್ರುಗಳು ಹೇಗೆ ದಾಳಿ ಮಾಡಿದ್ರು ಅನ್ನೋದನ್ನ ಮಹಾದೇವ ಸಾಹುಕಾರ್ ಬೈರಗೊಂಡ ಹೇಳ್ತಿದ್ದಾನೆ. ಸಾವಿನ ಮನೆಯ ಕದ ತಟ್ಟಿ ವಾಪಸ್ ಬಂದ ಪರಿಸ್ಥಿತಿಯನ್ನ ವಿವರಿಸುತ್ತಿದ್ದಾನೆ. ಸಿನಿಮಾ ಸ್ಟೈಲ್ನಲ್ಲಿ ನಡೆದ ಆ ದೃಶ್ಯವನ್ನ, ಆ ಭಯಾನಕ ದಾಳಿ ಹೇಗಿತ್ತು ಅಂತ ಸ್ವತಃ ಮಹಾದೇವ ಸಾಹುಕಾರ್ ಬೈರಗೊಂಡನೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ. ನಾನು ಹೇಳ್ತಿರೋದು ಸುಳ್ಳಲ್ಲ. ಆವತ್ತು ನಡೆದ ದಾಳಿ ಹೇಗಿತ್ತು ಅನ್ನೋದಕ್ಕೆ ಸಾಕ್ಷಿ ನನ್ನ ಬಳಿ ಇದೆ ಅಂತ ಫೋಟೋ ತೋರಿಸ್ತಾನೆ. ಹೀಗೆ ಫೋನಿನಲ್ಲಿ ಫೋಟೋ ತೋರಿಸ್ತಾಗಿರೋದು ಕೂಡ ಭೀಮಾ ತೀರದ ಮಹಾದೇವ ಸಾಹುಕಾರ್ ಬೈರಗೊಂಡನೆ. ತನ್ನ ಮೇಲೆ ನಡೆದ ದಾಳಿ ಹೇಗಿತ್ತು, ಆವತ್ತು ಹೇಗೆ ಗಾಯಗೊಂಡಿದ್ದೆ ಅನ್ನೋದನ್ನ ವಿವರಿಸಿ ಹೇಳ್ತಿದ್ದಾನೆ. ಕಾಲಿಗೆ ಪೆಟ್ಟಾಗಿತ್ತು, ಬೆನ್ನಿಗೆ 2 ಗುಂಡುಗಳು ನುಗ್ಗಿದ್ವು. ಎದುರಾಳಿಗಳು ಸಿಡಿಸಿದ್ದ ಗುಂಡು ಹೊಟ್ಟೆ ಸೀಳಿತ್ತು. ಇಷ್ಟೇ ಅಲ್ಲ, ತಲೆಗೂ ಗಾಯ ಆಗಿತ್ತು ಅಂತ ಮಹಾದೇವ ಸಾಹುಕಾರ್ ಬೈರಗೊಂಡ ಗಾಯಗಳನ್ನೆಲ್ಲ ತೋರಿಸ್ತಾನೆ. ಈ ರೇಂಜ್ಗೆ ಗಾಯಗೊಂಡಿದ್ದ ಮಹಾದೇವ ಬೈರಗೊಂಡ ಸಾಹುಕಾರ ಬದುಕ್ತಾನೆ, ಬದುಕಿ ವಾಪಸ್ ಬರ್ತಾನೆ ಅಂತ ಯಾರೊಬ್ಬರೂ ಕೂಡ ಅಂದುಕೊಂಡಿರ್ಲಿಲ್ಲ. ಎದುರಾಳಿಗಳಂತೂ ಬದುಕಿ ಬರೋಕೆ ಚಾನ್ಸೇ ಇಲ್ಲ ಅಂತ ಅಂದುಕೊಂಡಿದ್ರು. ಯಾಕೆಂದರೆ ಮಹಾದೇವ ಸಾಹುಕಾರ್ ಬೈರಗೊಂಡನ ಬೆನ್ನಿಗೆ 2 ಗುಂಡುಗಳು ನುಗ್ಗಿದ್ವು. ಹೊಟ್ಟೆಯೊಳಗೆ ವಿಷ ತುಂಬಿದ್ದ ಗುಂಡು ಬಿದ್ದಿತ್ತು. ತಲೆಯಲ್ಲಿ ನೆತ್ತರು ಕಾರ್ತಿತ್ತು, ಕಾಲಿಗೂ ಪೆಟ್ಟಾಗಿತ್ತು. ಅದಾಗಲೇ ಮಹಾದೇವ ಸಾಹುಕಾರ್ ಬೈರಗೊಂಡನಿಗೆ ಯಮನ ದರ್ಶನ ಆಗೇ ಬಿಟ್ಟಿತ್ತು.
ಏನ್ ಗೊತ್ತಾ ಸ್ನೇಹಿತರೆ, ಆವತ್ತು ನಡೆದ ಡೆಡ್ಲಿ ಗುಂಡಿನ ದಾಳಿಯಲ್ಲಿ ಇಬ್ಬರು ಅದಾಗಲೇ ಮಥಣ ಸೇರ್ಬಿಟ್ಟಿದ್ರು. ಮಹಾದೇವ ಬೈರಗೊಂಡ ಸಹಚರ ಹಾಗೂ ಕೆರೂರು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಬಾಬುರಾಮ ಮಾರತಿ ಕಂಚನಾಳ ಮೃತಪಟ್ಟಿದ್ರು. ಎಂತಹ ರಣಭೀಕರ ಅಟ್ಯಾಕ್ನಲ್ಲಿ ಮಹಾದೇವ ಸಾಹುಕಾರ್ ಬದುಕಿ ಬರ್ತಾನೆ. ಸಾವಿಗೆ ಸವಾಲೆಸೆದು ಜೀವಂತವಾಗಿ ವಾಪಸ್ ಭೀಮಾ ತೀರಕ್ಕೆ ಕಾಲಿಡ್ತಾನೆ. ಹೀಗೆ ಜೀವಂತವಾಗಿ ಕಾಲಿಟ್ಟ ಎಂದ ಮಾತ್ರಕ್ಕೆ ಒಂದೆರಡು ದಿನ ಆಸ್ಪತ್ರೆಯಲ್ಲಿದ್ದು ಬಂದ ಅಂತ ಅಂದುಕೊಳ್ಬೇಡಿ. ಮಹಾದೇವ ಬೈರಗೊಂಡ ಸಾಹುಕಾರ ಬದುಕಿ ಬಂದಿದ್ದೇ ಒಂದು ಪವಾಡ ಎಂಬಂತಿತ್ತು. ಆವತ್ತು ನಡೆದ ದಾಳಿ ಹೇಗಿತ್ತು, ಮಹಾದೇವ ಸಾಹುಕಾರ್ ಬೈರಗೊಂಡ ಹೇಗೆ ಬದುಕಿ ಬಂದ ಅನ್ನೋದನ್ನೇ ನಾವು ನಿಮಗೆ ತೋರಿಸೋಕೆ ಹೊರಟಿರೋದು. ಅದು 2020 ನವೆಂಬರ್ ತಿಂಗಳು ವಿಜಯಪುರದಲ್ಲಿ ಶ್ರೀ ಸಿದ್ದೇಶ್ವರ ಬ್ಯಾಂಕ್ ಎಲೆಕ್ಷನ್ ನಡೆಯುತ್ತಿತ್ತು. ಆ ಎಲೆಕ್ಷನ್ ಸಂಬಂಧ ಮಹಾದೇವ ಸಾಹುಕಾರ್ ಬೈರಗೊಂಡನಿಗೆ ಪ್ರಚಾರಕ್ಕೆ ಬರುವಂತೆ ಅದೊಬ್ಬ ಮಹಿಳೆ ಮನವಿ ಮಾಡಿಕೊಂಡಿದ್ರು. ಹೀಗಾಗಿ ಮಹಾದೇವ ಸಾಹುಕಾರ್ ಬೈರಗೊಂಡ ಎಲೆಕ್ಷನ್ ಪ್ರಚಾರಕ್ಕೆ ಹೋಗುವ ನಿರ್ಧಾರ ಮಾಡಿದ್ರು. ಆ ನಿರ್ಧಾರದಂತೆ 2020 ನವೆಂಬರ್ 2ನೇ ತಾರೀಕು ಭೀಮಾ ತೀರದ ಮಹಾದೇವ ಸಾಹುಕಾರ್ ಬೈರಗೊಂಡ ಕೊಮರಾಣಿಯಿಂದ ವಿಜಯಪುರಕ್ಕೆ ಬಂದಿದ್ದ. ಮುಂದೆ ಒಂದು ಕಾರು, ಹಿಂದೆ ಒಂದು ಕಾರು, ಮಧ್ಯದಲ್ಲಿ ಮಹಾದೇವ ಸಾಹುಕಾರ್ ಬೈರಗೊಂಡನಿದ್ದ ಕಾರು. ಹೀಗೆ 3 ಕಾರುಗಳಲ್ಲಿ ವಿಜಯಪುರಕ್ಕೆ ಆಗಮಿಸಿದ್ದ ಮಹಾದೇವ ಸಾಹುಕಾರ್ ಬೈರಗೊಂಡ ಚಿಂಚಲಿ ಎಂಬುವವರ ಪೈಪ್ ಫ್ಯಾಕ್ಟರಿಯಲ್ಲಿ ಊಟ ಮುಗಿಸಿದ್ರು. ಮಧ್ಯಾಹ್ನ 3 ಗಂಟೆಗೆ ಸರಿಯಾಗಿ ತಮ್ಮೂರಾದ ಕೆರೂರಿಗೆ ಹೊರಟಿದ್ರು. ಆದರೆ ಕನ್ನಾಳ ಕ್ರಾಸ್ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೊರಟಿದ್ದಾಗ ನಡೆಯೋದೆ ಆಕ್ಸಿಡೆಂಟ್. ಅದು ಕೂಡ ಮಹಾದೇವ ಸಾಹುಕಾರ್ ಬೈರಗೊಂಡನ ಕಾರಿಗೆ ಟಿಪ್ಪರ್ ಒಂದು ಡಿಕ್ಕಿ ಹೊಡೆದಿತ್ತು. ಈ ವೇಳೆ 30ಕ್ಕೂ ಹೆಚ್ಚು ಮಂದಿ ಏಕಾಏಕಿ ಮಹಾದೇವ ಸಾಹುಕಾರ್ ಬೈರಗೊಂಡನ ಮೇಲೆ ಕಲ್ಲು ತೂರಾಟ ನಡೆಸಿದ್ರು. ಗುಂಡಿನ ಸುರಿಮಳೆ ಸುರಿಸಿದ್ರು, ಪೆಟ್ರೋಲ್ ಬಾಂಬ್ ಹಾಕಿದ್ರು. ಬೈರಗೊಂಡಂದು ಮತ್ತೆ ಅವ್ರ ಗ್ಯಾಂಗ್ನ 3 ವೆಹಿಕಲ್ಸ್ ನಲ್ಲಿ ಹೋಗುವಾಗ ಎದುರುಗಡೆಯಿಂದ ಟ್ರಕ್ ನಲ್ಲಿ ಬಂದು ರ್ಯಾಮ್ ಮಾಡಿ ಅಟ್ಯಾಕ್ ಮಾಡಿ ಫೈರಿಂಗ್ ಆಗಿದೆ. ಇಲ್ಲಿ ತನಕ ಪ್ರೈಮರಿ ಇನ್ವೆಸ್ಟಿಗೇಷನ್ ಇಂದ ಗೊತ್ತಾಗಿರೋದೇನೆಂದ್ರೆ ಅವರು ಸರಿಸುಮಾರು ಒಂದು 15ರಿಂದ 20ರಷ್ಟು ಹುಡುಗರಿದ್ರು. 23ರಿಂದ ಒಂದು 30 ಏಜಿನ ಮಧ್ಯದಲ್ಲಿದ್ರು. ಯಾರ್ಯಾರು ಯಾವ ಥರ ಇದ್ರು ಅಂತ ರಫ್ಲಿ ನಮಗೆ ಸ್ಕೆಚಸ್ ಎಲ್ಲ ಗೊತ್ತಾಗಿದೆ, ಯಾವ ಕಡೆ ಅವರು ಅಂತ ಗೊತ್ತಾಗಿದೆ. ಒಂದು 6-7 ಅಷ್ಟು ವೆಪನ್ ಇಂದು ಬುಲೆಟ್ಸು ಸದ್ಯಕ್ಕೆ ಈಗ ಪ್ರೈಮರಿ ಇನ್ವೆಸ್ಟಿಗೇಷನ್ ಅಲ್ಲಿ ಕಂಡು ಬಂದಿದೆ. ಎಂತಹ ಡೆಡ್ಲಿ ದಾಳಿಯಲ್ಲಿ ಮಹಾದೇವ ಸಾಹುಕಾರ್ ಬೈರಗೊಂಡ ಬದುಕ್ತಾನೆ ಅಂತ ಯಾರೂ ನಂಬಿರ್ಲಿಲ್ಲ. ಆದರೆ ಮಹಾದೇವ ಸಾಹುಕಾರ್ ಬೈರಗೊಂಡ ಸಾವು ಬದುಕಿನ ಹೋರಾಟ ನಡೆಸಿ ಬದುಕಿ ಬರ್ತಾನೆ. ಆವತ್ತು ದಾಳಿ ಹೇಗಿತ್ತು ಅನ್ನೋದನ್ನು ಮಹಾದೇವ ಸಾಹುಕಾರ್ ಬೈರಗೊಂಡನೇ ಹೇಳಿದ್ದಾನೆ. ದಾಳಿ ನಡೆದಾಗ ತಾನು ಏನ್ ಮಾಡ್ತಿದ್ದೆ, ಅಪ್ಪಿ ತಪ್ಪಿಯೋ ಕಾರ್ನಿಂದ ಗಿಳಿದಿದ್ರು, ಏನಾಗ್ತಿತ್ತು, ಆವತ್ತು ಬದುಕಿದ್ ಹೇಗೆ, ಆ ಕ್ಷಣ ಹೇಗಿತ್ತು ಅನ್ನೋದನ್ನ ಬಿಚ್ಚಿಟ್ಟಿದ್ದಾರೆ. ಅಲ್ಲಿ ಗಾಡಿ ಬಂದು ಟಿಪ್ಪರ್ ಆಯ್ತು ಮುಂದೆ. ನಮ್ಮ ಡ್ರೈವರ್ ದೂರ ಗಾಡಿ ಬಂತು, ಟಿಪ್ಪರ್ ಮತ್ತು ಹಳಿದ ಟಿಪ್ಪರ್ ಹಾಯ್ತಾರೆ ತಂದು ನಾನು ಈಗ ಬ್ರೇಜ್ ರೀ ಕಡೆ ಟಿಪ್ಪರ್ ಇದ್ರಿ ಎಲ್ಲಿ ಹೋದಿರಿ ಒಂದು ಇದ್ರಿಗೆ ಹೊಡೆದು ಬಿಟ್ರಿ, ಕಲ್ಲು ಹೇರ್ಲಿಕ್ಕತ್ರು, ಫೈರಿಂಗ್ ಚಾಲು, ಒಮ್ಮೆ ಚಾಲು ಮಾಡಿಬಿಟ್ಟಲ್ಲ. ಏನು ಕೈ ಮುಗ್ಕೊತೀವಿ ಅಂತ ಶಿವನ್ಮ ಅಲ್ಲಿ ಸುಮ್ಮ ಅಲ್ಲಿ ಏನು ಎಲ್ಲಿ ಹೋಗ್ತೀರಿ ಗಾಡಿ ಬಿಟ್ಟು ಇಳಿದ್ರೆ ಹೊಡಿತಾರೆ. ಲತ್ತಿ ಬಿದ್ದು ಕಾರಿಗೆ ಟಿಪ್ಪರ್ ಆಯ್ತು ರೀ, ತಲೆಯಾಗ ಕಲ್ಲು ಬೀಳಗತ್ತು, ಫೈರಿಂಗ್ ಚಾಲು, ಆ ಗುಂಡ ಸೌಂಡ್ ಆವಾಜ. ಅಲ್ಲೇನು ಮಾಡಲ್ರಿ, ಪೆಟ್ರೋಲ್ ಬಾಂಬ್ ರೀ. ಎಸ್, ಗುಂಡಿನ ಸುರಿಮಳೆ ಸುರಿತಿದ್ರು. ಕಾರಿನಲ್ಲೇ ಕೂತು ಬಿಟ್ಟಿದ್ದ ಸಾಹುಕಾರ್ ಹೊರಗಡೆ ಕಾಲಿಟ್ರೆ ಎದುರಾಳಿಗಳು ಬಿಡಲ್ಲ ಅಂತ ಅರಿತುಕೊಂಡ ಮಹಾದೇವ ಸಾಹುಕಾರ್ ಕಾರಿನಲ್ಲೇ ಅವಿತುಕೊಳ್ತಾರೆ. ಆದರೆ 4 ದಿಕ್ಕಿನಿಂದಲೂ ನುಗ್ಗಿ ಬಂದ ಗುಂಡುಗಳು ಮಹಾದೇವ ಸಾಹುಕಾರ್ ಬೈರಗೊಂಡನ ಬೆನ್ನಿಗೆ 2 ಗುಂಡು ಹೊಕ್ಕೆ ಬಿಡುತ್ತೆ. ಹೊಟ್ಟೆಗೂ ಗುಂಡು ಬಿದ್ದಿರುತ್ತೆ, ತಲೆ ಕಾಲಿಗೂ ಗಾಯವಾಗಿರುತ್ತೆ. ಹೀಗಿದ್ರು ಮಹಾದೇವ ಸಾಹುಕಾರ್ ಬೈರಗೊಂಡ ತಾನೇ ಹೋಗಿ ಸ್ಟ್ರೆಚರ್ ಮೇಲೆ ಮಲಗಿಕೊಂಡು ಆಸ್ಪತ್ರೆ ಸೇರ್ತಾರೆ. ಆದರೆ ಮಹಾದೇವ ಸಾಹುಕಾರನ ಜೊತೆಗಿದ್ದ ಇಬ್ಬರು ಅದಾಗಲೇ ಸ್ಪಾಟ್ನಲ್ಲೇ ಕೊಲೆಯಾಗಿ ಹೋಗಿದ್ದಾರೆ ಅನ್ನೋದು ಮಹಾದೇವ ಸಾಹುಕಾರನಿಗೆ ಗೊತ್ತಿರೋದಿಲ್ಲ.
ನನಗೆ ರೀ ಮತ್ತೆ ಬಿಡ್ತೀವಿ ನನಗೆ ಬಡಿತೀರಿ ಹಿಂದಿನ ಗಾಡಿಯವ್ರಿಗೆ ನಮ್ಮ ಅಣ್ಣವ್ರ ದೋಸ್ತ್ ರೀ ಬಾಬು ಮೆಂಬರ್ ಅಂತೇಳಿ ಅವ್ನು ಹಿಂದಿನ ಗಾಡಿ ಆಗಿದ್ರಿ ಅವನಿಗೆ ಗುಂಡು ಜಗಮೇಕ ನಾನೇನು ಗೊತ್ತಿಲ್ಲ ನಾನು ಏನೂ ಸುದ್ದಿನೇ ಇಲ್ಲ ರೀ ಏನೊಬ್ಬ ನಾವು ಡ್ರೈವರ್ ರೀ ಅವನು ಕಲಾಸ ಸಿಗೇನು ರಾತ್ರಿ ರೀ ನನಗೆ ಗೊತ್ತಿಲ್ಲ ರೀ ಅದು ಮುಂದೆ ದವಾಖಾನೆ ಮುಂದೆ ಮುಂದೆ ಅಡಿಷನಲ್ SP ಬಂದರು ಹೈದ್ರಾಬಾದ್ ದವಾಖಾನೆಗೆ ನಿಮ್ಮ ಜೊತೆಗೆ ಯಾರಿದ್ದಿಲ್ಲ ನನಗೆ ಏನೂ ಗೊತ್ತಿಲ್ಲ ರೀ ಅವ್ರು ಸತ್ತದು ಗೊತ್ತಿಲ್ಲ ಇದ್ದು ಗೊತ್ತಿಲ್ಲ ಇಂದ ಅವರು ಆಳೆ ಹೇಳಿದ್ರು ನನಗೆ ಅಡಿಷನಲ್ SP ಸರ್ ಬಂದರು ಹಿಂಗಪ್ಪ ನೀವು ಜೊತೆ ಇದ್ದವ್ರು ಸತ್ತಾರ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ರೀ ಅದು ಮಹಾದೇವ ಹುಕಾರ್ ಬೈರಗೊಂಡನ ಮನೆಯಲ್ಲಿ 3 ತಿಂಗಳು ಯಾವುದೇ ಸಂಭ್ರಮ ಆಗಿರಲಿಲ್ಲ, ಯಾವುದೇ ಸಡಗರಾಗಿರಲಿಲ್ಲ. ಯಾಕೆಂದರೆ ಗುಂಡೇಟು ತಿಂದು ಆಸ್ಪತ್ರೆ ಸೇರಿದ್ದ ಮಹಾದೇವ ಹುಕಾರ್ ಬೈರಗೊಂಡ ಅದಾಗಲೇ ಕೋಮಾ ಸೇರಿಬಿಟ್ಟಿದ್ದ. ಮಹಾದೇವ ಹುಕಾರ್ನನ್ನ ಉಳಿಸಿಕೊಳ್ಳೋಕೆ ಬಂಧು ಬಳಗದವರು, ಆತನ ಆಪ್ತರು ಎಲ್ಲರೂ ಶತಪ್ರಯತ್ನ ಪಡ್ತಾರೆ. 3 ತಿಂಗಳು ಎನ್ನಿಲ್ಲದ ಕಸರತ್ತು ನಡೆಸ್ತಾರೆ. ತನ್ನನ್ನ ಕಾಪಾಡಿದವರನ್ನು ಮಹಾದೇವ ಹುಕಾರ್ ಬೈರಗೊಂಡ ಈಗಲೂ ನೆನಪು ಮಾಡಿಕೊಳ್ತಾರೆ. ಇವರೇ ನನ್ನನ್ನ ಉಳಿಸಿದ್ದು ಅಂತ ಹೇಳ್ತಾರೆ. ಬೇರೆ ಸಂಕೇತ ಕಿಲೋ ಮಾತ್ರ ಒಳ್ಳೆ ಬಿಡಿ ತೆಗಿ ಮಗ ಅಂತ ಮಾಡಬೇಕು ಅವ್ನು ನೋಡ್ರಿ ಕಂಟಿನ್ಯೂ 2-3 ತಿಂಗಳು ಸಂಘರ್ಷ ಅದ ಇನ್ನೊಬ್ಬ ಬಳೆ ಅಂದ್ರೆ ಅಕ್ಕನ ಮಗ ಇವತ್ತು ತೆಗಿ ಮಗ ಆಯ್ತು ಎಲ್ಲ ವ್ಯವಸ್ಥೆ ಇರಿ. ಮಹಾದೇವ ಸಾಹುಕಾರ ಭೈರಗೊಂಡ ಗಟ್ಟಿಯಾಳು. 6 ಅಡಿ ಕಟ್ಔಟ್ ಅಂತೆಲ್ಲ ಹೇಳ್ಬೋದು. ಆದರೆ ದೇಹಕ್ಕೆ ಗುಂಡು ಹೊಕ್ಕಿದೆ, ನೆತ್ತರು ಕಾರ್ತಿದೆ ಅಂದ್ರೆ ಎಂತಹ ಗಟ್ಟಿಯಾಳೆ ಆಗಿರಲಿ ಬದುಕಿ ಬರೋಕೆ ಆಗಲ್ಲ. ಆದರೆ ಮಹಾದೇವ ಸಾಹುಕಾರ ಭೈರಗೊಂಡ ಬದುಕಿ ಬರ್ತಾನೆ. ಹೀಗೆ ಬದುಕಿ ಬಂದಿದ್ದು ಹೇಗೆ ಅನ್ನೋದನ್ನ ಮಹಾದೇವ ಸಾಹುಕಾರ ಭೈರಗೊಂಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ. ಅದು ಹೇಗೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಸಾವಿನ ಕೂಪದಲ್ಲಿ ಸಿಲುಕಿದ್ದ ಮಹಾದೇವ ಹುಕಾರ್ ಬೈರಗೊಂಡ ಕಾರಿನಿಂದ ಇಳಿಯದೆ ಉಸಿರು ಬಿಗಿ ಹಿಡಿದು ಕೂರ್ತಾನೆ. ಎದುರಾಳಿಗಳು ಅಲ್ಲಿಂದ ಹೋಗೋ ತನಕ ಜೀವವನ್ನ ಅಂಗೈಯಲ್ಲಿಡಿದು ಕೂತಿರ್ತಾನೆ. ತಾನು ಬದುಕಬೇಕು, ತಾನು ಸಾಯಬಾರದು ಅಂತ ಗಟ್ಟಿ ನಿರ್ಧಾರ ತೆಗೆದುಕೊಳ್ತಾನೆ. ನೋವಿನಲ್ಲೇ ಆಸ್ಪತ್ರೆ ಸೇರ್ತಾನೆ. ಹೀಗೆ ಆಸ್ಪತ್ರೆ ಸೇರಿದ ಮೇಲೆ ಮಹಾದೇವ ಹುಕಾರ್ ಬೈರಗೊಂಡ 2 ತಿಂಗಳು ಕೋಮಾಗೆ ಹೋಗ್ತಾನೆ. 2 ತಿಂಗಳು ತಾನು ಸತ್ತಿದ್ದೀನ, ಬದುಕಿದ್ದೀನ, ತಾನು ಎಲ್ಲಿದ್ದೀನಿ, ಹೇಗಿದ್ದೀನಿ ಅನ್ನೋದು ಮಹಾದೇವ ಹುಕಾರ್ ಬೈರಗೊಂಡನಿಗೆ ಗೊತ್ತಿರೋದಿಲ್ಲ. ನೆನಪು ಮಾಡಿ ಮುಕ್ಕೊಂಡಿದ್ದೆ ನಾನು. ಮುಂದೆ 2 ತಿಂಗಳು ಗೊತ್ತಿಲ್ಲ ರೀ, ಎಲ್ಲಿದ್ದು ಯಾರು ಮಾಡಿದ್ದು ಸತ್ತು ಗೊತ್ತಿಲ್ಲ, ಇದ್ದು ಗೊತ್ತಿಲ್ಲ. ಮುಂದೆ ಐಸಿಯಿಂದ ಹೊರತಂದ್ರು, ಐಸಿ ರೂಮ್ ನಂದು. ಇಂದ ನಮ್ಮ ಹಳೆ ನಮ್ಮ ತಮ್ಮ ನಿಂತಿರು ಕಾಕನ ಮಗ ನಾನು ಏನಾಗಿದ್ದು ಹಿಂಗೆ ತಂದೆ ಅಂತಂದ್ರೆ ಅದೇ ಏನಾಗಿಲ್ಲ ಸುಮ್ಮ ಹಂಗೆ ಇರೋ ತಂದ್ರೆ ಅಷ್ಟೇ. ಐಸಿಯುನಲ್ಲಿದ್ದಾಗಿ ಮಹಾದೇವ ಹುಕಾರ್ ಬೈರಗೊಂಡ 2 ತಿಂಗಳ ಬಳಿಕ ಜನರಲ್ ವಾರ್ಡ್ಗೆ ಶಿಫ್ಟ್ ಆಗ್ತಾರೆ. ಈ ವೇಳೆ ತಾನು ಎಲ್ಲಿದ್ದೀನಿ, ಎಷ್ಟು ದಿನ ಆಯ್ತು, ತನಗೆ ನೆನಪಿನ ಶಕ್ತಿ ಬರೋಕೆ ಅನ್ನೋದನ್ನ ಆಪ್ತರನ್ನ ಕೇಳಿ ತಿಳಿದುಕೊಳ್ತಾನೆ. ಬಳಿಕ ತಾನು ಬದುಕಬೇಕು ಅನ್ನೋ ಗಟ್ಟಿ ನಿಲುವಿನಲ್ಲಿ ದಿನಗಳನ್ನ ಕಳೀತಾನೆ. ವೈದ್ಯರಿಗೆ ಅಚ್ಚರಿ ಮೂಡಿಸುವಂತೆ ರಿಕವರಿ ಆಗ್ತಾನೆ. ರಾತ್ರಿ ಕೊಟ್ಟಿರಿ, ಊಟ ಹೋಗಲ್ಲ, 6 ತಿಂಗಳಲ್ಲಿ ಬರಲ್ಲ, ಮಾತು ಬರಲ್ಲ, ವರ್ಷಗಟ್ಟಲೆ ಹಿಂಗೆಲ್ಲ ಹೇಳಿರು. ಐಸಿಯಿಂದ ಹೊರ ಬರೋಣ, ನಾ ಊಟ ಬೇಡ. ನಮ್ಮ ಮಳೆಯಾಗ ನಮ್ಮ ತಮ್ಮಗಳಿಗೆ, ಅಣ್ಣನ ಮಕ್ಕಳಿಗೆ, ಕಾಕನ ಮಕ್ಕಳಿಗೆ ಊಟ ಬೇಡ. ಐಸಿಯುನಿಂದ ಹೊರ ಬರ್ತಿದ್ದಂತೆ ಊಟ ತಿಂದೆ, ಮಾತನಾಡದೆ ನಾರ್ಮಲ್ ಆಗಿದ್ದೆ ಅಂತ ಮಹಾದೇವ ಹುಕಾರ್ ಬೈರಗೊಂಡ ಹೇಳ್ತಾರೆ.
ಆದರೆ ಮಹಾದೇವ ಸಾಹುಕಾರ್ ಬೈರಗೊಂಡನಿಗೆ ಏನು ಗೊತ್ತು? 1 ತಿಂಗಳು ಉಲ್ಟಾ ಮಲಗಿದ್ದ, ಅಂಗಾತ ಮಲಕ್ಕೊಂಡೆ ಚಿಕಿತ್ಸೆ ಪಡೆಯುತ್ತಿದ್ದ. ಇಷ್ಟೆಲ್ಲ ಚಿಕಿತ್ಸೆ ನಡೆಯುತ್ತಿದ್ರು ಮಹಾದೇವ ಸಾಹುಕಾರ್ ಬೈರಗೊಂಡನಿಗೆ ಏನೇನೂ ನೆನಪಿರಲಿಲ್ಲ, ಯಾವುದೂ ಕೂಡ ಅರಿವಿರಲಿಲ್ಲ. 3 ತಿಂಗಳು ಸಾವು ಬದುಕಿನ ನಡುವೆ ಹೋರಾಟ ಮಾಡಿದ್ದ. ತನ್ನ ಸಹಚರರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಮಹಾದೇವ ಸಾಹುಕಾರ್ ಬೈರಗೊಂಡನನ್ನ ಉಳಿಸಿಕೊಂಡಿದ್ದರು ಅನ್ನೋದನ್ನ ನೆನೆಸ್ಕೊಳ್ತಾರೆ. ಒಂದು HP ಮೋಟರ್ ಸರ್ ಪೈಜನ್ ತೆಲಿ ಮೇಂದು ಕಿವ ಒಂದು HP ಮೋಟರ್ ಕೊಡ್ಸ್ಯಾರ ರೀ. 1 ತಿಂಗಳು ನೋಡ್ರಿ ಇಲ್ಲೇ ಬೆನ್ನಾಗಿ ಅದೇ ಟೈಮ್ ಕೊಡಿ ನೋಡ್ರಿ. 2 ತಿಂಗಳು ಅಂತ ನಾವು ಎಲ್ಲಿದ್ದೆ ಗೊತ್ತಿಲ್ಲ, ಇವರಿಗೆಲ್ಲ ಗೊತ್ತಿಲ್ಲ. ನಾವು ಸತ್ಯವಾಗಿಲ್ಲ, ನಾವು ಜೀವಂತಿಲ್ಲ, ಎಲ್ಲ ಜೀವಂತಿಲ್ಲ. ಸಂಕೇತ ನೋಡ್ರಿ, ಕಾಸ್ಟ್ ಬೇರೆ. ಸಂಕೇತ ನಮ್ಮ ಕಿಲೋ ಅವಂತರ ಒಳ್ಳೆ ಅಂದ್ಬಿಟ್ಟು ತೆಂಗಿ ಮಗ ಅಂತ ಮಾಡಬೇಕು. ಇನ್ನು ಮಹಾದೇವ ಸಾಹುಕಾರ್ ಬೈರಗೊಂಡನ ಬೆನ್ನಿಗೆ ಹೊಕ್ಕಿದ್ದ 2 ಗುಂಡುಗಳನ್ನ ಹೊರತೆಗೆಯೋದು ಅಷ್ಟು ಸುಲಭವಾಗಿರಲಿಲ್ಲ. ಎದುರಾಳಿಗಳು ಸಿಡಿಸಿದ್ದ ಮದ್ದು ಗುಂಡುಗಳು ಬೆನ್ನಿನಲ್ಲದೆ ಚೂರಾಗಿದ್ವು, ಬೆನ್ನಿನಲ್ಲದೆ ಸಿಡಿದಿದ್ವು. ಹೀಗಾಗಿ ಮಹಾದೇವ ಸಾಹುಕಾರ್ ಬೈರಗೊಂಡನಿಗೆ ಹೆಚ್ಚಿನ ಚಿಕಿತ್ಸೆ ಕೊಡಿಸೋಕೆ ಹೈದರಾಬಾದ್ಗೆ ಶಿಫ್ಟ್ ಮಾಡಲಾಗಿತ್ತು. ಹೈದರಾಬಾದಿನ ಖಾಸಗಿ ಆಸ್ಪತ್ರೆಯಲ್ಲಿ ಮಹಾದೇವ ಸಾಹುಕಾರ್ ಬೈರಗೊಂಡನ ಬೆನ್ನಿಗೆ ಹೊಕ್ಕಿದ್ದ ಆ ಗುಂಡುಗಳನ್ನ ಹೊರತೆಗೆಯೋಕೆ ವೈದ್ಯರು ಆಪರೇಷನ್ ಮಾಡ್ತಾರೆ. ಆಪರೇಷನ್ ಮಾಡಿ ಗುಂಡು ಹೊರತೆಗೆದು ಮಹಾದೇವ ಸಾಹುಕಾರ್ ಬೈರಗೊಂಡನನ್ನ ಬದುಕಿಸ್ತಾರೆ. ಬಂದರು ಹೈದರಾಬಾದ್ ದವಾಖಾನಿಗೆ. ನಿಮ್ಮ ಜೊತೆ ಯಾರಿದ್ದಿಲ್ಲ, ನನಗೆ ಏನು ಗೊತ್ತಿಲ್ಲ ರೀ. ಅವ್ರು ಸತ್ತದು ಗೊತ್ತಿಲ್ಲ, ಇದ್ದು ಗೊತ್ತಿಲ್ಲ. ಇಂದ ಅವರು ಆಳೆ ಹೇಳಿದ್ರು, ಅಡಿಷನಲ್ SP ಸರ್ ಬಂದರು. ಹಿಂಗಪ್ಪ ನೀವು ಹುಚ್ಚಿ ಜೊತೆ ಇದ್ದವ್ರು ಸತ್ತಾರ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ರೀ. ಅದು ನಾನೇನೋ ಅರಿವಿದ್ದಿಲ್ಲ ಪಕ್ಕ ರೀ. ನಾನೇನು ಹೈದರಾಬಾದಕ್ಕೆ 2-3 ಸಲ ಬಂದಿರ 2 ಸಾಹೇಬ್ರು ರೀ, ಅಡಿಷನಲ್ SP ಸಾಹೇಬ್ರು. ನಾನೇನು ಸುದ್ದಿ ಇಲ್ಲ, ಏನು ಹೇಳ್ರಿ. 2-3 ತಿಂಗಳು ಏನೂ ಗೊತ್ತಿಲ್ಲ ನನಗೆ. ಮುಂದೆ ಮನೆ ಬಂದವಾಗ ಸ್ವಲ್ಪ ಗೊತ್ತಾಗ್ತದೆ ರೀ. ಆ ಡೆಡ್ಲಿ ದಾಳಿಯಲ್ಲಿ ಟಿಪ್ಪರ್ ವಾಹನ ಬಂದು ಡಿಕ್ಕಿ ಹೊಡೆದ ರಭಸಕ್ಕೆ ಮಹಾದೇವ ಸಾಹುಕಾರ್ ಬೈರಗೊಂಡನ ಕಾಲಿಗೆ ಪೆಟ್ಟಾಗಿತ್ತು. ನಡೆಯೋಕು ಆಗದ ಸ್ಥಿತಿ ತಲುಪಿದ್ರು. ಆದ್ರೆ BLD ಆಸ್ಪತ್ರೆ ವೈದ್ಯರು ಮಹಾದೇವ ಸಾಹುಕಾರನಿಗೆ ಚಿಕಿತ್ಸೆ ಕೊಡ್ತಾರೆ. ಆ ವೈದ್ಯರನ್ನ ಈಗಲೂ ಮಹಾದೇವ ಸಾಹುಕಾರ್ ಬೈರಗೊಂಡ ನೆನಪು ಮಾಡಿಕೊಳ್ತಾನೆ ಇರ್ತಾರೆ. ಯಾವಾಗ ಏನು ಗೊತ್ತಿಲ್ಲ ರೀ. ಮುಂದೆ ಹೈದರಾಬಾದ್ ದವಾಖಾನೆ ಇಲ್ಲಿ ಹೊಟ್ಟೆ ಅಂದು ತಲೆ ಹೊಡೆದದ್ದು, ಕಾಲು ಮುರಿದು, ಕಾಲಂತೂ ಇಲ್ಲಿ ಬರೀ ಮನೆ ಬರ್ತಾನೆ ಗೊತ್ತಿಲ್ಲ ರೀ. ಹಿಂದೆ ತಲೆ ಕಲ್ಲು ಹೇರೋದು ಇಲ್ಲಿ ನೋಡಿಲ್ಲ, ಬಿಜಾವ್ರು ನೋಡಿಲ್ರಿ ಯಾರೋದಕ್ಕೆ. ಎಲ್ಲ ಡಾಕ್ಟ್ರ್ ಗಾಬರಿ ಆಗಿರಿ. ಬೇಕಾ ಬೇಲ್ಡ್ ನಮ್ಮದ್ರು ಬೇಲ್ಡ್ ದವಾಖಾನೆಗೆ ಡಾಕ್ಟ್ರ್ ಭಾಳ ಬೆಸ್ಟ್ ಮನುಷ್ಯರು. ಯಾವುದೇ ಆಕ್ಸಿಡೆಂಟ್ ಅಲ್ಲ ರೀ, ಬೇಲ್ಡ್ ಉಳಿಸೋ ಪುರ್ತಕ ಫೇಮಸ್ 1 ನಂಬರ್ ಪೇಷಂಟ್ಗಳಿಗೆ. ಡಾಕ್ಟ್ರ್ ಇರ್ತಾರೆ, ಡಾಕ್ಟ್ರ್ ದೇವ್ರ. ಡಾಕ್ಟ್ರ್ ಹಂಗೆ ಪೇಷಂಟ್ಗಳಿಗೆ ಭಾಳ ಸ್ಪೀಡ್ ಮಾಡೋಕೆ ಬೇಲ್ಡ್ ಕೆಲಸ. ಹೀಗೆ 2 ತಿಂಗಳು ಕೋಮಾದಲ್ಲಿದ್ದು 1 ತಿಂಗಳು ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಡ್ಡಾಡಿ ಸ್ವಲ್ಪವೇ ಚೇತರಿಸಿಕೊಂಡ ಬಳಿಕ ಮಹಾದೇವ ಸಾಹುಕಾರ್ ಬೈರಗೊಂಡ ಒಂದು ಮಾತು ಹೇಳ್ತಾನೆ, ಎಲ್ಲವನ್ನೂ ಬಿಟ್ಟಿದ್ದೀನಿ ಅಂತ. ಇಷ್ಟಕ್ಕೂ ಡೆಡ್ಲಿ ದಾಳಿ ಬಳಿಕ ಮಹಾದೇವ ಸಾಹುಕಾರ ಭೈರಗೊಂಡ ಏನೇನ್ ಮಾಡ್ದ? ನಿಜಕ್ಕೂ ಬದಲಾಗಿದ್ದಾನಾ? ಹೇಗಿದೆ ಭೈರಗೊಂಡನ ಈಗಿನ ಜೀವನ ಅನ್ನೋ ಇಂಟ್ರೆಸ್ಟಿಂಗ್ ಕಹಾನಿಯನ್ನ ಮುಂದಿನ ಎಪಿಸೋಡ್ನಲ್ಲಿ ತೋರಿಸ್ತೀವಿ. ಅಲ್ಲಿ ತನಕ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ News 18. ಜಾಲ ನಮ್ಮದು, ಬಲ ನಿಮ್ಮದು.